ಮಿಸಸ್ ದೇಶಪಾಂಡೆ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್ ಅನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಟ್ಸ್ ಎ ಡೀಸೆಂಟ್ ವಾಚ್ ಅಂತ ಹೇಳ್ತೇನೆ. ಈ ಸೀರೀಸ್ ಲಾಮಾಂಟೆ ಅನ್ನೋ ಫ್ರೆಂಚ್ ವೆಬ್ ಸೀರೀಸ್ ನ ರೀಮೇಕ್ ಆಗಿರುತ್ತೆ. ನಿರ್ದೇಶಕರು ಒರಿಜಿನಲ್ ಅಲ್ಲಿನ ಬ್ರೂಟಾಲಿಟಿ ಅನ್ನ ಕಡಿಮೆ ಮಾಡಿ ಸೀರೀಸ್ ತುಂಬಾ ಎಮೋಷನಲ್ ಎಲಿಮೆಂಟ್ಸ್ ಅನ್ನ ತುಂಬಿರ್ತಾರೆ. ಸೀರೀಸ್ ಅಲ್ಲಿ 6 ಎಪಿಸೋಡ್ ಗಳಿದ್ದು ಈಚ್ ಎಪಿಸೋಡ್ ಅರೌಂಡ್ 40 to 50 ಮಿನಿಟ್ಸ್ ಡ್ಯೂರೇಷನ್ ಅನ್ನ ಹೊಂದಿರುತ್ತೆ. ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಸೀಮಾ ದೇಶಪಾಂಡೆ ಒಂದು ಕಾಲದ ಸೀರಿಯಲ್ ಕಿಲ್ಲರ್. ಸದ್ಯಕ್ಕೆ ಈಕೆ ಮಾಡಿದ ತಪ್ಪಿಗೆ ಜೈಲು ಶಿಕ್ಷೆ ಅನುಭವಿಸ್ತಿರ್ತಾಳೆ. ಹಲವು ವರ್ಷಗಳ ನಂತರ ಈಕೆಯ ಕಿಲ್ಲಿಂಗ್ ಪ್ಯಾಟರ್ನ್ ಅನ್ನೇ ಅನುಸರಿಸಿ ಒಬ್ಬ ಸೀರಿಯಲ್ ಕಿಲ್ಲರ್ ಮರ್ಡರ್ ಗಳನ್ನ ಮಾಡ್ತಿರ್ತಾನೆ. ಪೊಲೀಸರು ಈ ಸೀರಿಯಲ್ ಕಿಲ್ಲರ್ ನ ಹಿಡಿಯೋದಕ್ಕೆ ಸೀಮಾ ದೇಶಪಾಂಡೆ ಹೆಲ್ಪ್ ಅನ್ನ ತಗೋತಾರೆ. ಸೀಮಾ ದೇಶಪಾಂಡೆ ಈ ಸೀರಿಯಲ್ ಕಿಲ್ಲರ್ ನ ಹಿಡಿಯೋದಕ್ಕೆ ಪೊಲೀಸರಿಗೆ ಯಾವ ತರ ಹೆಲ್ಪ್ ಮಾಡ್ತಾಳೆ ಅನ್ನೋದೇ ಈ ಸೀರೀಸ್ ನ ಸ್ಟೋರಿ. ಸೀರೀಸ್ ನ ಫಸ್ಟ್ ಎಪಿಸೋಡ್ ನಿಂದಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾನೆ ಇರುತ್ತೆ. ಕೆಲವು ಟ್ವಿಸ್ಟ್ ಗಳು ನಾವು ಪ್ರೆಡಿಕ್ಟ್ ಮಾಡಿದ ರೀತಿಯಲ್ಲೇ ಇದ್ರೆ ಮತ್ತೆ ಕೆಲವು ಅನ್ಪ್ರೆಡಿಕ್ಟಬಲ್ ಆಗಿರ್ತವೆ. ಬಟ್ ಸೀರೀಸ್ ಅಂತೂ ಕಡೆವರೆಗೂ ಇಂಟ್ರೆಸ್ಟಿಂಗ್ ಆಗೇ ಸಾಗುತ್ತೆ. ಸೀರೀಸ್ ನ ಕತೆ ತಾಯಿ ಮಗನ ಬಾಂಧವ್ಯದ ಮೇಲೆ ನಿಂತಿದ್ರು ಕೂಡ ಇವರಿಬ್ಬರ ನಡುವಿನ ದೃಶ್ಯಗಳು ನೋಡೋ ಪ್ರೇಕ್ಷಕನಿಗೆ ಎಮೋಷನಲಿ ಕನೆಕ್ಟ್ ಆಗೋದಿಲ್ಲ. ಕಡೆಯಲ್ಲಿ ಸೀರಿಯಲ್ ಕಿಲ್ಲರ್ ರಿವೀಲ್ ಆದಾಗ ಖಂಡಿತ ಸರ್ಪ್ರೈಸ್ ಆಗ್ತೀರಾ. ಬಟ್ ಸೀರಿಯಲ್ ಕಿಲ್ಲರ್ ನ ಮರ್ಡರ್ ಗಳ ಹಿಂದಿನ ಮೋಟಿವ್ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿರ್ಲಿಲ್ಲ. ಸೀರೀಸ್ ನ ಕೊನೆಯಲ್ಲಿ ಪಾರ್ಟ್ 2 ಕೂಡ ಲೀಡ್ ಕೊಟ್ಟಿದ್ದಾರೆ. ದಿ ಹಂಟ್ ಅನ್ನೋ ವೆಬ್ ಸೀರೀಸ್ ನ ಡೈರೆಕ್ಟ್ ಮಾಡಿದಂತ ನಾಗೇಶ್ ಕುಕ್ನೂರ್ ಅವರು ಈ ವೆಬ್ ಸೀರೀಸ್ ನ ಡೈರೆಕ್ಟ್ ಮಾಡಿರ್ತಾರೆ. ಇವರ ಕಡೆಯಿಂದ ಮತ್ತೊಂದು ಒಳ್ಳೆಯ ಪ್ರಯತ್ನ ಅಂತ ಹೇಳ್ಬೋದು. ಟೆಕ್ನಿಕಲಿ ಈ ಸೀರೀಸ್ ಚೆನ್ನಾಗಿದೆ. ಒಂದು ಥ್ರಿಲ್ಲರ್ ವೆಬ್ ಸೀರೀಸ್ ಗೆ ಬೇಕಾದಂತ BGM ಇಲ್ಲಿ ಸಿಕ್ಕಿದೆ. ಸೀಮಾ ದೇಶಪಾಂಡೆ ಪಾತ್ರದಲ್ಲಿ ಮಾಧುರಿ ದೀಕ್ಷಿತ್ ಅವರು ಅದ್ಭುತವಾದ ಅಭಿನಯವನ್ನ ಕೊಟ್ಟಿದ್ದಾರೆ. ಇವರು ಅಲ್ಲಲ್ಲಿ ಒಂದು ಕಿಲ್ಲಿಂಗ್ ಸ್ಮೆಲ್ ಅನ್ನ ಕೊಡ್ತಿರ್ತಾರೆ. ಸೀರೀಸ್ ಅಲ್ಲಿ ಇವರೇನ ಮಾಧುರಿ ದೀಕ್ಷಿತ್ ಅನ್ನುವಷ್ಟು ವಯಸ್ಸಾದವರಂತೆ ಕಾಣ್ತಾರೆ. ಇನ್ನು ಉಳಿದ ಪಾತ್ರಗಳಲ್ಲಿ ನಟಿಸಿದಂತ ನಟರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈ ಸೀರೀಸ್ ಅಲ್ಲಿ ಅಡಲ್ಟ್ ಕಂಟೆಂಟ್ ಇದ್ದು ಫ್ಯಾಮಿಲಿ ಜೊತೆ ನೋಡೋದನ್ನ ಅವಾಯ್ಡ್ ಮಾಡಿ. ನೀವೇನಾದ್ರೂ ಸೀರಿಯಲ್ ಕಿಲ್ಲರ್ ಜೋನರ್ ನ ಇಷ್ಟಪಡೋರಾದ್ರೆ ಈ ಸೀರೀಸ್ ನ ಒಂದ್ಸಲ ಟ್ರೈ ಮಾಡಿ. ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ. ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗೇ ಇದೆ. ಸೊ ಇದಾಗಿರುತ್ತೆ ಮಿಸಸ್ ದೇಶಪಾಂಡೆ ವೆಬ್ ಸೀರೀಸ್ ನ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.